ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? 2026ನೇ ಸಾಲಿನಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂತ ನೀವೇನಾದರೂ ಬಯಸಿದರೆ, ನೀವು ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಎಕ್ಸಾಮ್ಗಳನ್ನು ಬಯಾಲಜಿ KCET ಎಕ್ಸಾಮನ್ನು ಬರೆದಿದ್ದರೆ, ಈ ಒಂದು PCM ಬರೆದ್ರೂ ಕೂಡ ಇದರಲ್ಲಿ 3 ಮಾತ್ರ ನಾವು ಕನ್ಸಿಡರ್ ಮಾಡ್ಕೊತಾರೆ. ಈ ಒಂದು BSc ನರ್ಸಿಂಗಿಗೆ ನೀವು ಇನ್ ಫ್ಯೂಚರ್ ಒಳಗಡೆ ಅಂದರೆ ಮುಂದೆ ಏನಾದರೂ ಡಿಸೈಡ್ ಮಾಡ್ಕೊಂಡು BSc ನರ್ಸಿಂಗ್ ನಾನು ಮಾಡಬೇಕು ಅಂತ ಬಯಸಿ ನಿಮಗೇನಾದರೂ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ ಮುಖಾಂತರ ಲೈವಲ್ಲಿ ಬಂದು 1ನೇ ತಾರೀಕಿಂದ ಲೈವಲ್ಲಿ ಮೇ 1ರಿಂದ ಲೈವಲ್ಲಿ ಬರ್ತೀನಿ. ಅವಾಗ ಕೂಡ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ಬೋದು. ಈ ವಿಡಿಯೋದಲ್ಲಿ ಈಗ ನೀವು BSc ನರ್ಸಿಂಗ್ ಮಾಡಬೇಕಂತಂದರೆ ಕಂಪಲ್ಸರಿಯಾಗಿ CET ಎಕ್ಸಾಮನ್ನು ಬರೀಬೇಕು ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನೂ ಕೂಡ ನೀವು ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು. ಆಮೇಲೆ ಇಲ್ಲಿ ಏನಪ್ಪ ಅಂತಂದರೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ, ಈ ರ್ಯಾಂಕ್ಗಳನ್ನು ಹೇಗೆ ಕೊಡ್ತಾರೆ ಅಂತಂದರೆ, ನೀವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಪ್ಲಸ್ CET ಎಕ್ಸಾಮ್ ಇದೆ. ಏನು ಒಂದು ನೀವು ಈಗ ಥಿಯರಿ ಒಳಗಡೆ ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀವಿ. ಉದಾಹರಣೆಗೆ ನೀವು ಥಿಯರಿ ಒಳಗಡೆ ಏನಾದರೂ 80 ಅಂಕಗಳನ್ನು ತೊಗೊಂಡಿದ್ದೀರಿ. 80% ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 80% ಆಗಿತ್ತು. ಅದರಲ್ಲಿ 50% ತೊಗೊತಾರೆ, ಅಂದರೆ 40 ಅಂಕಗಳನ್ನು ತೊಗೊತಾರೆ. ಆಮೇಲೆ CET ಒಳಗಡೆ ನೀವೇನಾದರೂ ಅಲ್ಲಿ 180ಕ್ಕೆ 150 ತೊಗೊಂಡಿದ್ದೀರಿ, ಅದರಿಂದ ಏನು ಮಾಡ್ತಾರೆ, ಒಂದು 75 ತೊಗೊತಾರೆ. ಇವೆರಡು ಕೂಡಿಸ್ಕೊತಾರೆ. ಇವೆರಡು ಕೂಡಿಸ್ಕೊಂಡು ನಿಮ್ಗಳಿಗೆ ಎಷ್ಟಾಗುತ್ತೆ ಇಲ್ಲಿ 5 ಪ್ಲಸ್ 100 ಅರೌಂಡ್ ನಿಮಗೆ 115 ಅಂಕಗಳು. ಈ ಒಂದು 115 ಅಂಕಗಳನ್ನು ಮೇಲೆ ಮಾಡ್ತಾರಪ್ಪ ಅಂತಂದರೆ ನಿಮ್ಗಳಿಗೆ ರ್ಯಾಂಕನ್ನು ಡಿಸೈಡ್ ಮಾಡ್ತಾರೆ. 115ಕ್ಕೆ ಎಷ್ಟು ಬರ್ಬೋದು ಅಂದಾಜಾಗಿ ನಿಮಗೆ ಒಂದು ಬಿಲೋ ಒಂದು 5,000 ಒಳಗಡೆ ನಿಮಗೆ ರ್ಯಾಂಕ್ ಬರುವಂಥ ಸಾಧ್ಯತೆ ಇದೆ. 5,000 ಒಳಗೆ ಅಂದಾಜಲ್ಲಿ ಹೇಳ್ತಿದ್ದೀನಿ, ಅದಕ್ಕಿಂತ ಕಡಿಮೆನೂ ಆಗ್ಬೋದು ಈ ರ್ಯಾಂಕ್ಗಳನ್ನು ಕೊಡುವಂಥದ್ದು. ಇಲ್ಲಿ ನಿಮ್ಮ ಕಂಪಲ್ಸರಿಯಾಗಿ ನೀವು CET ಎಕ್ಸಾಮದಿಂದ ಬರೀಲೇಬೇಕು. CET ಎಕ್ಸಾಮಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 50% CET ಎಕ್ಸಾಮು, 50% ಥಿಯರಿ ಎಕ್ಸಾಮಲ್ಲಿ ಏನು ಅಂಕಗಳನ್ನು ತೊಗೊಂಡಿರ್ತೀರಿ. ಓನ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ಮಾತ್ರ ನೋಡ್ತಾರೆ. ಟೋಟಲ್ ಮಾರ್ಕ್ಸ್ಗಳನ್ನ ಇಲ್ಲಿ ನೋಡೋಕ್ಕೆ ಹೋಗೋದಿಲ್ಲ. ಟೋಟಲ್ ಕನ್ನಡದು, ಇಂಗ್ಲೀಷ್ ಇದೆಲ್ಲ ನೋಡೋಕ್ಕೆ ಹೋಗೋದಿಲ್ಲ. ಓನ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಪ್ಲಸ್ CETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ತೊಗೊಂಡಿರ್ತೀರ, ಅವುಗಳನ್ನು ಅಂಕಗಳ ಆಧಾರದ ಮೇಲೆ ನಿಮ್ಗಳಿಗೆ ಏನು ಮಾಡ್ತಾರೆ, ರ್ಯಾಂಕ್ಗಳನ್ನು ಕೊಡ್ತಾರೆ. ಅದನ್ನೇ ಇದು ಹೇಳ್ತಾ ಇರುವಂಥದ್ದು ಏನಂತಂದರೆ, ನಾವು ಈಗಲೇ PUC ಬೋರ್ಡ್ ಎಕ್ಸಾಮದ್ದು ಮತ್ತು ಇವ್ರದ್ದು ಆಮೇಲೆ CET ಎಕ್ಸಾಮದ್ದು ಓಕೆ, ಅಲ್ಲಿಂದ ಏನು ಮಾಡ್ತಾರೆ, ಪರ್ಸೆಂಟೇಜ್ದಿಂದ 50% ತೊಗೊಂಡು ನಿಮ್ಗಳಿಗೆ ರ್ಯಾಂಕ್ಗಳನ್ನು ಕೊಡುವಂಥವನ್ನ ಕೆಲಸವನ್ನು KE ದವರು ಮಾಡ್ತಾರೆ.